ತುಮಕೂರಲ್ಲಿ ಇವತ್ತು ಹುಡುಗಿರು ನಮ್ಗೆ ಈ ತರ ಜಮ ಕೊಡ್ತಾರೆ ಅಂತ ಗೊತ್ತೇ ಇರಲಿಲ್ಲ. ನಮಸ್ಕಾರ, ನಾನ್ ನಿಮ್ ಕಾರ್. ಇವತ್ತೊಂದು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಇತ್ತು, ಅದಕ್ಕೆ 4 ಗಂಟೆಗೆ ರೆಡಿಯಾಗಿ ಹೊರಟೆ. ಕಾರ್ ಎಲ್ಲ ನೈಟ್ ತೊಳೆದಿದ್ರಿಂದ ಕಾರ್ನ ಸ್ಟಾರ್ಟ್ ಮಾಡಿ ಅಲ್ಲಿಂದ ನಾನು ಹೊರಟಿದ್ದು ಬರ್ಗೂರ್ ಕಡೆ. ಬರ್ಗೂರ್ಗೆ ಬಂದು ಚೇತು ಒಂದ್ ಕಾಲ್ನ ಮಾಡಿ, ಆಮೇಲೆ ಚೇತು ಬಂದ ನನ್ನ ಪಿಕಪ್ ಮಾಡ್ಕೊಂಡು ನಾವು ಹೊರಟಿದ್ದು ಶಿರಾ ಕಡೆ. ಬಂದು ಇನ್ನಿದ್ದವ್ರನ್ನೆಲ್ಲ ಪಿಕಪ್ ಮಾಡ್ಕೊಂಡು ಹೊರಟೆ. ಆಮೇಲೆ ನಮ್ ಬೇಬಿಗೆ ಡೀಸೆಲ್ ಇರ್ಲಿಲ್ಲ, ಡೀಸೆಲ್ ನ ಹಾಕಿಸ್ಕೊಂಡು ನಡೆ ತುಮಕೂರ್ ಕಡೆ ಅಂತ ಹೇಳಿ ಹೊರಟೆ. ನಮ್ಗೆ ಮುಂಚೆನೆ ಇನ್ಫಾರ್ಮೇಶನ್ ಬಂದಿದ್ರಿಂದ ಸರ್ವಿಸ್ ರೋಡ್ ಅಲ್ಲಿ ಹೊರಟ್ವಿ. ಯಾಕೆಂದ್ರೆ ಫುಲ್ ಜಾಮ್ ಆಗ್ಬಿಟ್ಟಿತ್ತು ರೋಡ್. ತುಮಕೂರ್ ಕಡೆ ಬತ್ತಿದಂಗೆ ನಮ್ ಬಾಸ್ಕೊಂಡ್ ನಮಸ್ಕಾರ ಹಾಕೊಂಡು ತುಮಕೂರಲ್ಲಿ ಇರೋ ಚರ್ಚ್ ಸರ್ಕಲ್ ಕಡೆ ಬಂದು ಕಾರ್ನ ಸೈಡ್ ಹಾಕ್ಬಿಟ್ಟು ಟೀ ಕುಡಿಯೋಣ ಅಂತ ಹೇಳಿ ಹೋದ್ವು. ಯಾಕಂದ್ರೆ ಇನ್ನು ಕಪಲ್ ಬಂದಿರ್ಲಿಲ್ಲ ಅದಕ್ಕೋಸ್ಕರ. ಆಮೇಲೆ ಅಲ್ಲಿದ್ದ ಒಂದ್ ಅಂಗಡಿ ಕಡೆ ಬಂದು ಟೀನ ಹೇಳ್ಬಿಟ್ಟು ಎಲ್ಲಾರು ಟೀನ ಕುಡ್ಕೊಂಡು ಆಮೇಲೆ ಕಪಲ್ ಬಂದ್ರು ಅಂತ ಗೊತ್ತಾಗಿ ನಾವು ಚರ್ಚ್ ಸರ್ಕಲ್ ಕಡೆ ಬಂದು ಕ್ಯಾಮ್ರಾ ಅಲ್ಲಿಗೆ ಬೇಕಿದ್ರೆ ಎಕ್ವಿಪ್ಮೆಂಟ್ ಗಳೆಲ್ಲ ಎತ್ಕೊಂಡು ಹೋಗಿ ಶೂಟ್ ನ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಶೂಟ್ ಮಾಡೋ ಗಲಿಬಿಲಿಲಿ ಚೇತು ನನ್ ಪಕ್ಕನೆ ಫೋನ್ ಐಫೋನ್ ಎಲ್ಲ ಬಿಟ್ಟು ನನ್ಗೆ ಹೇಳ್ದೆ ಹೋಗ್ಬಿಟ್ಟವ್ನೆ. ನೋಡ್ರಿ ಎಷ್ಟು ಬೇಜವಾಬ್ದಾರಿ ಅಂದ್ರೆ ಇವ್ನು. ಆಮೇಲೆ ಅಲ್ಲಿ ಸೈಕಲ್ ಹುಡುಕ್ತಾ ಇದ್ವಿ, ಒಂದ್ ತಾತ ಬಂತು, ಸೈಕಲ್ ನ ಕೇಳಿದ್ವಿ, ಸೈಕಲ್ ನ ಕೊಡ್ತು. ಆಮೇಲೆ ಸೈಕಲ್ ಅಲ್ಲಿ ಶೂಟ್ ಮಾಡಕ್ ಸ್ಟಾರ್ಟ್. ಆಮೇಲೆ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗಿ ಎಲ್ಲಿಗೆ ಅಂತ ಕೇಳಿದಾಗ ನೆಕ್ಸ್ಟ್ ಮಾರ್ಕೆಟ್ ಕಡೆ ನಡಿ ಅಂತ ಹೇಳ್ದ ಚೇತು. ಮೂವಿನ್ ಮಾರ್ಕೆಟ್ ಕಡೆ ಬಂದು ಅಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ನಮ್ಕಿನ ಮುಂಚೆಗೆ ಬಂದು ಇಲ್ಲಿ ಯಾರೋ ಶೂಟ್ ನ ಮಾಡ್ತಾ ಇದ್ರು. ಆಮೇಲೆ ಇವಾಗ ನಾವು ಹೋಗಿ ಶೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಇವ್ರು ಶೂಟ್ ಮಾಡೋದನ್ನ ನೋಡ್ತಾ ಇದ್ದೆ. ಆಮೇಲೆ ಹಿಂದೆಗಡೆಯಿಂದ ಯಾರೋ ಕೂಗ್ದಂಗ. ಆಮೇಲೆ ಅಲ್ಲೋಗಿ ನೋಡಿದ್ರೆ ಅವ್ರು ನನ್ನ ಸಬ್ಸ್ಕ್ರೈಬರ್ಸ್, ಅಂದ್ರೆ ವಿಡಿಯೋ ಎಲ್ಲ ನೋಡ್ತಾರಂತೆ. ಥ್ಯಾಂಕ್ ಯು ಬ್ರೋ, ಇದೇ ತರ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ಈ ತರ ಎಲ್ಲೇ ಹೋದ್ರು ಮಾತಾಡಿಸ್ದಾಗ್ಲೂ ನಮಗೆ ಆಗಂತ ಖುಷಿ ಬೇರೆ ಲೆವೆಲ್, ನೆಕ್ಸ್ಟ್ ಲೆವೆಲ್ ಅಂತ. ನಿಮ್ಮ ಪ್ರೀತಿ ಸಪೋರ್ಟ್ಗೆ ಯಾವಾಗ್ಲೂ ನಾನಂತೂ ಚಿರಋಣಿಗರು. ಚೇತುಗೆ ನೆಕ್ಸ್ಟ್ ಇಲ್ಲಿ ಹೋಗೋಣ ಅಂತ ಕೇಳಿದಾಗ ಎಲ್ಲರೂ ತಿಂಡಿಗೆ ಹೋಗೋಣ ಅಂತ ಹೇಳಿದ್ರು. ತಿಂಡಿ ಕಡೆ ಹೊರಟ್ವಿ. ಹೋಗಿ 2 ಕಾರ್ನು ಸೈಡ್ ಹಾಕ್ಬಿಟ್ಟು ತಿಂಡಿ ಹೊರಟ್ವಿ. ಆಮೇಲೆ ಚೇತುನ ಫಾಲೋ ಮಾಡ್ಕೊಂಡು ಹೊರಟೆ. ಮಧು ಹೋಟೆಲ್ ಅಂತ ಹೇಳಿ ಇಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ಇದೆ. ಅಲ್ಲಿ ಹೋಗ್ಬಿಟ್ಟು ಚಿತ್ರಾನ್ನ ಎಲ್ಲ ಖಾಲಿ ಆಗ್ಬಿಟ್ಟು 5 ಪ್ಲೇಟ್ ಕೊಟ್ಟರು. ಒಂದ್ ಇಬ್ರಿಗೆ ಸಾಲ್ಟೇಜ್ ಬಂತು. ಅವ್ರು ಹೋಗಿ ಹೊರಗಡೆ ಪಕ್ಕದ ಹೋಟೆಲ್ ಅಲ್ಲಿ ಊಟನ ಮಾಡ್ಕೊಂಡ್ ಬಂದ್ರು. ನಾವೆಲ್ಲ ಊಟ ಮಾಡ್ಕೊಂಡು ಆಚೆ ಬಂದು ಸೆಂಟ್ರಲ್ಲಿ ಸ್ವಲ್ಪ ಟೈಮ್ ಇತ್ತು, ಯಾಕೆಂದ್ರೆ ಕಪಲ್ ರೆಡಿ ಆಗ್ಬೇಕಾಯ್ತು. ಅದಕ್ಕೆ ನಾವು ಅನ್ಲಿಮಿಟೆಡ್ ಕಡೆ ಬಂದು ಶಾಪಿಂಗ್ ನ ಮಾಡೋಣ ಅಂತ ಹೇಳಿ ಒಳಗಡೆ ಹೋದ್ವಿ. ಒಳಗಡೆ ಹೋದ್ ನೋಡಿದ್ಮೇಲೆ ತುಂಬಾನೇ ಕಲೆಕ್ಷನ್ ಇತ್ತು, ಮಸ್ತ್ ಅನ್ಕೊಳ್ಳಿ. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಅನ್ಲಿಮಿಟೆಡ್. ಆಮೇಲೆ ಟೈಮ್ ಆಯ್ತು ಅಂತ ಹೇಳಿ ಎಲ್ಲರೂ ಇನ್ನೊಂದ್ ಕಡೆ ಪ್ಲೇಸ್ ಹೋಗ್ಬೇಕಾಯ್ತು, ಅದಕ್ಕೆ ಹೊರಟ್ವಿ. ಇಲ್ಲಿಂದ ಆಚೆ ಕುಣಿಗಲ್ ರೋಡಿಗೆ ಬಂದ್ವಿ. ಯಾಕೆ ಅಂದ್ರೆ ನಾವು ಕೈದಾಳ ಟೆಂಪಲ್ ಗೆ ಹೋಗ್ಬೇಕಾಯ್ತು, ಅದಕ್ಕೋಸ್ಕರ. ಊರಿಗೆ ಇನ್ನೊಂದ್ ಹೆಸರಲ್ಲಿ ಹೇಳ್ಬೇಕು ಅಂದ್ರೆ ಗೂಳೂರ್ ಗಣಪತಿ ಅಂತ ಹೇಳಿ ಕರೀತಾರೆ, ತುಂಬಾನೇ ಫೇಮಸ್. ನಾವು ಸೀದಾ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ. ಟೆಂಪಲ್ ಹತ್ರ ಬಂದು ಎಲ್ಲ ಶೂಟ್ ಏನೇನ್ ಬೇಕೋ ಎಲ್ಲ ಆಚೆ ತಕೊಂಡ್ರು. ಆಮೇಲೆ ನಮ್ ಕಪಲ್ಸ್ ರೆಡಿಯಾಗಿ ನಿಂತಿದ್ರು. ಒಳಗಡೆ ಶೂಟ್ ಗೆ ಕರ್ಕೊಂಡು ಹೋಗಿ ಶೂಟ್ ನ ಮಾಡಕ್ ಸ್ಟಾರ್ಟ್ ಮಾಡಿ. ಆಮೇಲೆ ತುಂಬಾ ಬಿಸ್ಲಿತ್ತು, ನಾವು ಕೊಡೆ ಇಟ್ಕೊಂಡು ಓಡಾಡ್ತಾ ಇದ್ವಿ. ಅವರು ಶೂಟ್ ಮಾಡೋದನ್ನ ಫೈನಲ್ ಆಗಿ ಕೈದಾಳ ಟೆಂಪಲ್ ಎಲ್ಲ ಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ನೆಕ್ಸ್ಟ್ ಅವ್ರ ಊರ್ ಕಡೆ ಹೋಗ್ಬೇಕು ಅಂತ ಹೇಳಿ ಹೊರಟು. ಹೋಗ್ತಾ ರೋಡಲ್ಲಿ ಸೀದಾ ನಮ್ ತುಮಕೂರು ಕಡೆ ಬಂದು ಹುಡುಗಿರ್ ನಮ್ಗೆ ಚಮಕ್ ಕೊಡೋದು ಇರ್ಲಿ ಬಿಡಿ, ಮೋಸ್ಟ್ಲಿ ನಮ್ ಫಾಲೋವರ್ಸ್ ಇರ್ಬೇಕು ಅಂತ ಹೇಳಿ ಮುಂದೆ ಬಂದು ಮಧ್ಯಾಹ್ನ 2 ಗಂಟೆ ಆಗಿತ್ತು. ಎಲ್ಲರೂ ತಿಂಡಿನ ಮಾಡ್ಬೇಕಾಯ್ತು, ಅದಕ್ಕೆ ಒಂದ್ ಹೋಟ್ಲು ಕಡೆ ಬಂದ್ವಿ. ಅದ್ರ ಚಪಾತಿ ಊಟನ ಮಾಡ್ಕೊಂಡು ನಾನ್ ಸ್ಟಾಪ್ ಅವ್ರ ಊರ್ಗೆ ಹೋಗ್ಬೇಕಾಯ್ತು. ಯಾಕೆ ಅಂದ್ರೆ ಹಳ್ಳಿ ಟೀಮ್ ಅಲ್ಲಿ ಒಂದು ಶೂಟ್ ನ ತೆಗಿಬೇಕಾಯ್ತು ಎತ್ತಿನ ಗಾಡಿಲಿ, ಅದಕ್ಕೆ ಊರ್ ಕಡೆ ಹೊರಟು. ಹಂಗೆ ಅವ್ರ ಊರಿಗೆ ಹೋಗ್ಬೇಕಾದ್ರೆ ಚೇತು ಮಾತ್ರ ಒಳ್ಳೆ ನಿದ್ದೆ ಹೊಡಿತಾ ಇದ್ದ. ಸರಿ ಬಿಡು ಅಂತ ಹೇಳಿ ನಾನು ಹೊಡ್ಕೊಂಡು ಹೊರಟೆ. ಆಮೇಲೆ ನಮಗೆ ಲೊಕೇಶನ್ ಗೊತ್ತಿರ್ಲಿಲ್ಲ. ಆಮೇಲೆ ಅಲ್ಲೇ ಒಂದ್ ಅಣ್ಣ ಎಕ್ಸ್ಪಲ್ಸ್ ಅಲ್ಲಿ ಬಂದು ಆಲ್ರೆಡಿ ರೆಡಿ ಇದ್ರು. ಆ ಗಾಡಿನ ಫಾಲೋ ಮಾಡ್ಕೊಂಡು ಸೀದಾ ಅವ್ರ ಲೊಕೇಶನ್ ಬಂದ್ವಿ. ನಾವು ಲೊಕೇಶನ್ ಗೆ ಬಂದು ರೀಚ್ ಆದ್ವಿ. ಆಮೇಲೆ ಎತ್ತಿನ ಗಾಡಿನೂ ಬಂತು. ಈ ಎತ್ಗಳಿಗೆ ಹೆಂಗ್ ಟ್ರೈನ್ ಕೊಟ್ಟಿದ್ದಾರೆ ನೋಡ್ರಿ. ಇದನ್ನ ನೋಡಿ ನನ್ಗೆ ಆಶ್ಚರ್ಯ ಆಯ್ತು, ಹಂಗೆ ಟ್ರೈನ್ ನ ಮಾಡಿದ್ದಾರೆ. ಕಪಲ್ ಬಂದ್ರು, ಶೂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ನಾವು ಕುತ್ಕೊಂಡು ನೋಡ್ತಾ ಇದ್ವಿ. ಫೈನಲ್ ಆಗಿ ಲಾಸ್ಟ್ ಶೂಟ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾತಾಡಿಸ್ಕೊಂಡು ಫೈನಲ್ ಆಗಿ ಎಲ್ಲ ಸಕ್ಸಸ್ಫುಲ್ ಆಗಿ ಬಂತು ಅಂತ ಹೇಳ್ತಾ ಎಲ್ಲಾರನ್ನು ಮಾತಾಡಿಸ್ಕೊಂಡು ಪ್ಯಾಕಪ್ ಅಂತ ಹೇಳ್ತಾ ಎಲ್ಲಾನು ಪ್ಯಾಕ್ ಮಾಡ್ಕೊಂಡು ಅಂತೂ ಇವ್ರ ಫ್ಯಾಮಿಲಿನ ಮೀಟ್ ಮಾಡಿ ತುಂಬಾನೇ ಖುಷಿ ಆಯ್ತು. ಸರಿ ಆಯ್ತು ಅಂತ ಹೇಳಿ ಅವ್ರೆಲ್ಲರಿಗೂ ಬಾಯ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು.